ಒಬ್ಬ ಕೋಟ್ಯಾಧಿಪತಿ ಉದ್ಯಮಿ ಮಗಳ ಮದುವೆಯನ್ನು ಆಡಂಬರದಿಂದ ಮಾಡ್ದ. ಆದರೆ ಆ ಕೋಟ್ಯಾಧಿಪತಿ ಉದ್ಯಮಿ ಅರ್ಥಾತ್ ಆ ಹೆಣ್ಣು ಮಗಳ ತಂದೆ ಬೀದಿಗೆ ಬಿದ್ದಿದ್ದಾನೆ. ಮೂರೊತ್ತು ಊಟ ಇಲ್ಲದೆ ಬೀದಿಯಲ್ಲಿ ಪರದಾಡ್ತಾ ಇದ್ದಾನೆ ಮಹಾ ಉದ್ಯಮಿ. ಮಗಳ ಮದುವೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದ ಆ ತಂದೆ ಮದುವೆ ಮಾಡಿಸೋದಕ್ಕೆ 550 ಕೋಟಿ ಸುರಿದಿದ್ದ ಮಗಳ ಮದುವೆಗೆ. ಅದೇನು ಚಿನ್ನದ ತಾಳಿ ಮಾಡಿಸಿದ್ನೋ ಗೊತ್ತಿಲ್ಲ. ಇದು ಮಗಳ ಮದುವೆ ಮಾಡಿ ಬೀದಿಗೆ ಬಿದ್ದ ಉದ್ಯಮಿಯ ಕಥೆ ಪಾಠ ಆಗಬೇಕು ಕೆಲವರಿಗೆ. ಮಗಳಿಗಾಗಿ ಎಲ್ಲವನ್ನ ಕಳೆದುಕೊಂಡ ಬಡವನಾದ ಬಿಲಿಯನೇರ್ ಮಗಳ ಮದುವೆಗೆ 550 ಕೋಟಿ ಸುರಿದು ಸುದ್ದಿಯಾಗಿದ್ದ ಉದ್ಯಮಿ. ದಿವಾಳಿ ಎಂದು ಘೋಷಿಸಿದ ಲಂಡನ್ನ ಸಾಲ ವಸೂಲಾತಿ ಕೋರ್ಟ್ ದಿವಾಳಿ. ಪ್ರಮೋದ್ ಮಿತ್ತಲ್ ಸಾಲಗಾರರ ಸುಳಿಗೆ ಸಿಕ್ಕಿ ಹಾಕಿಕೊಂಡಿದ್ದಾನೆ. 1,500 ರೂಪಾಯಿ ಕೈಯಲ್ಲಿದ್ರೆ 500 ರೂಪಾಯಿದು ಪ್ಯಾಂಟ್ ತಗೊಂಡು 1000 ರೂಪಾಯಿ ಆ ಪ್ಯಾಂಟಿನ ಜೋಬಲ್ಲಿಡಬೇಕಂತ ಒಬ್ಬ ಬುದ್ಧಿವಂತನ ಲಕ್ಷಣ ಅಂತೆ. ಇರೋ ಬರೋ ದುಡ್ಡನ್ನ ಮಗಳ ಮದುವೆಗೆ ಖರ್ಚು ಮಾಡಿ ಒಂದು ನ್ಯಾಯಾಲಯ, ಘನ ನ್ಯಾಯಾಲಯ ಒಂದು ಉದ್ಯಮಿಯ ಪ್ರಕರಣವನ್ನ ಆ ಉದ್ಯಮಿ ದಿವಾಳಿ ಅಂತ ಯಾವಾಗ ಘೋಷಣೆ ಮಾಡುತ್ತೆ ಗೊತ್ತಾ? ಆತನ ಒಟ್ಟು ಆದಾಯದ ಮೌಲ್ಯಗಳನ್ನು ತೂಗುತ್ತೆ. ಒಂದು 500 ಕೋಟಿಗೆ ಬೆಲೆ ಬಾಳುವಂಥ ಒಬ್ಬ ಉದ್ಯಮಿ ಅನ್ಕೊಳ್ಳಿ. ಆದರೆ ಪ್ರಸ್ತುತ ಅಂದರೆ ಆ ಕೇಸ್ ಯಾವಾಗ ನಡೀತಾ ಇರುತ್ತೋ ಆ ಪ್ರಸ್ತುತ ಆತನ ಆದಾಯ ಬರೀ 70,000 ಆಗಿದ್ರೆ ಆತನನ್ನು ದಿವಾಳಿ ಅಂತ ಘೋಷಿಸುತ್ತೆ. ಆರ್ಥಿಕ ಅಸಮರ್ಥ ಎಂದು ಕರೆಯಲಾಗುತ್ತೆ. ಆತನಲ್ಲಷ್ಟು ಆರ್ಥಿಕ ಮೂಲಗಳಿಲ್ಲ, ಸೋರ್ಸ್ ಕಳ್ಕೊಂಡವನೇ, ಬರೋ ಆದಾಯದ ಮೂಲಗಳೆಲ್ಲ ಮಣ್ಣು ಹೋಗಿದೆ. ಈ ಅರ್ಥದಲ್ಲಿ ಒಬ್ಬನನ್ನು ದಿವಾಳಿ ಅಂತ ಘೋಷಣೆ ಮಾಡುತ್ತೆ. ಸೊ ಮಗಳ ಮದುವೆಗೆ 550 ಕೋಟಿ ಖರ್ಚು ಮಾಡಿದ್ದ ಒಂದು ಟೈಮಿನ ಭಾರತದ ಆಗರ್ಭ ಶ್ರೀಮಂತ ಈಗ ಬಡವನಾಗಿದ್ದಾನೆ. ಪ್ರಮೋದ್ ಮಿತ್ತಲ್ ಬೇರ್ಯಾರೂ ಅಲ್ಲ, ಲಕ್ಷ್ಮಿ ಮಿತ್ತಲ್ ಸಹೋದರ. ಲಕ್ಷ್ಮಿ ಮಿತ್ತಲ್ ಮಗಳ ಮದುವೆಗೆ 240 ಕೋಟಿ ಖರ್ಚು ಮಾಡಿದ್ರಂತೆ. ತಮ್ಮ ಮಗಳ ಮದುವೆಗೆ 550 ಕೋಟಿ ವ್ಯಯಿಸಿದ್ದ ಪ್ರಮೋದ್ ಮಿತ್ತಲ್ ದುಬಾರಿ ಮದುವೆಗಳಿಂದಲೇ ಫೇಮಸ್ ಆಗಿದ್ದ ಮಿತ್ತಲ್ ಸಹೋದರರು. ಶೋಕಿ, ಆಡಂಬರ, ಪ್ರತಿಷ್ಠೆ ಪ್ರದರ್ಶನ ಕೆಲವೊಮ್ಮೆ ನಮ್ಮನ್ನು ಭಿಕಾರಿ ಮಾಡುತ್ತೆ. ಈಗ ಕಿಂಗ್ ಫಿಶರ್ನ ಉದ್ಯಮಿ ಯಾರು? ಕಿಂಗ್ ಫಿಶರ್ನ ಉದ್ಯಮಿ ವಿಜಯ್ ಮಲ್ಯ. ವಿಜಯ್ ಮಲ್ಯ ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನು ಸೃಷ್ಟಿ ಮಾಡಿದ್ರು. ಬಿಯರ್ ಬಾಟಲ್ನ ಒಬ್ಬ ಏನಂತಾರೆ ಅದಕ್ಕೆ ಅಬಕಾರಿ ಉದ್ಯಮಿ, ಅಂದರೆ ಮದ್ಯದ ದೊರೆ ಅಂತ ಕರಿತಾ ಇದ್ರು ಆತನನ್ನ. ಕಟಿಂಗ್ ಮಾಡಿಸೋದಕ್ಕೆ ಬಲಭಾಗದ ಕೂದಲನ್ನು ಕತ್ತರಿಸೋದಕ್ಕೆ ಒಂದು ಸಲೂನು, ಎಡಭಾಗದ ಕೂದಲು ಕತ್ತರಿಸೋದಕ್ಕೆ ಒಂದು ಸಲೂನು. ಇಷ್ಟ ಇಲ್ಲದೆ ಇದ್ದ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಕೋಪದಲ್ಲಿ ತಟ್ಟೆ ತಳ್ಳಿ ದುಬೈಗೆ ಹೋಗಿ ತಿಂಡಿ ಮಾಡ್ಕೊ ಬರ್ತಾ ಇದ್ದಂಥ ಒಬ್ಬ ಉದ್ಯಮಿ. ಆ ಉದ್ಯಮಿಯ ಈಗಿನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೂ ಕೂಡ ಬೇನಾಮಿಯಲ್ಲಿ ಈಗ ಬದುಕ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆತನ ಏರ್ಲೈನ್ಸ್ ಕೂಡ ನಿಲ್ಲಿಸಲಾಯಿತು. ಕಾರಣ ಇದೆ, ಪ್ರತಿಷ್ಠೆ ಪ್ರದರ್ಶನ. ಜೋಬಲ್ಲಿರೋ 5,000 ಕೂಡ ಕೈಯಲ್ಲಿ ಇಟ್ಕೊಂಡು ತೋರಿಸೋದು. 5,000 ಇದೆ. ತನ್ನ ಪ್ರತಿಷ್ಠೆಯನ್ನು ಪ್ರದರ್ಶನಕ್ಕಿಟ್ಟರೆ ಒಂದು ಕಾಲಕ್ಕೆ ಭಿಕಾರಿ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಲಕ್ಷ್ಮಿ ಮಿತ್ತಲ್ ಸಿಮ್ ಕಾರ್ಡ್ಗಳ ಓನರ್ಗಳಾಗಿ, ಈ ಮಿತ್ತಲ್ಗಳ ಕುಟುಂಬ ಇದೆಯಲ್ಲ, ಈ ಸಿಮ್ ಕಾರ್ಡ್ಗಳ ಓನರ್ಗಳಾಗಿದ್ರು ಇವರುಗಳೆಲ್ಲ. ಸೊ ಅದು ಯಾವ ಕಂಪನಿ ಅನ್ನೋದು ಬೇಡ. ಸೊ ಈಗ ಈ ಮಿತ್ತಲ್ಲು ಮದುವೆಯ ವಿಚಾರವಾಗಿ 550 ಕೋಟಿ ವ್ಯಯಿಸಿ ಮಕ್ಕಳು ಮದುವೆ ಮಾಡಿದ್ರು. ಆದರೆ ಈಗ ಈ ಮನುಷ್ಯನ ಪರಿಸ್ಥಿತಿಯನ್ನು ಸರಿದೂಗಿಸೋದಕ್ಕೆ ಆ ಅಳಿಯನೂ ಬರ್ತಾ ಇಲ್ಲ, ಮಗಳು ಕೂಡ ಬರ್ತಾ ಇಲ್ಲ. ಮದುವೆಗೆ ಬಂದರು, ಉಣ್ಕೊಂಡು ಹೋದ್ರು. ಸೊ ಇದು ಒಬ್ಬ ಉದ್ಯಮಿ 550 ಕೋಟಿ ಸುರಿದು ಮದುವೆ ಮಾಡಿದ ಉದ್ಯಮಿಯ ಕಥೆ.
ಬಿಸ್ನೆಸ್ನಲ್ಲಿ ಭಾರಿ ಹೆಸರು ಮಾಡಿ ಆಗರ್ಭ ಶ್ರೀಮಂತನಾಗಿದ್ದ ಮಿತ್ತಲ್. ಇಂತಹ ಮಿತ್ತಲ್ ಬೀದಿಗೆ ಬೀಳಲು ಇವೇ ನಾನಾ ಕಾರಣಗಳು. ಸ್ನೇಹಿತರ ಬ್ಯಾಂಕ್ ಸಾಲಕ್ಕೆ ಗ್ಯಾರಂಟಿ ನೀಡಿದ್ದೇ ಮುಳುವಾಯ್ತಾ? ಇಂಗ್ಲೆಂಡ್ನ GIKIL ಸಂಸ್ಥೆಗೆ ಸಾಲ ಕೊಡಿಸಲು ಗ್ಯಾರಂಟಿ ನೀಡಿದ್ದ. 2019ರಲ್ಲಿ ಜಿಕಿಲ್ ಸಂಸ್ಥೆ ದಿವಾಳಿಯಾಗಿದೆ ಎಂದು ಘೋಷಿಸಿದ್ದ ಕೋರ್ಟ್, ಆಗ ಜಿಕಿಲ್ ಸಂಸ್ಥೆ ಅಧಿಕಾರಿಗಳ ಜೊತೆಗೆ ಬಂಧಿತರಾಗಿದ್ದ ಪ್ರಮೋದ್ ಮಿತ್ತಲ್ ಬಳಿಕ ಬಿಡುಗಡೆಯಾಗಿ ಬಂದರೂ ಸುತ್ತ ನಾನಾ ಸಾಲ ಮಾಡಿದ್ದ ಪ್ರಮೋದ್, ಸಾಲ ತೀರಿಸಲಾಗದೆ ದಿವಾಳಿಯಾದ ಆಗರ್ಭ ಶ್ರೀಮಂತ ಪ್ರಮೋದ್ ಮಿತ್ತಲ್. ಬಿಸ್ನೆಸ್ನಲ್ಲಿ ಭಾರಿ ಹೆಸರು ಮಾಡಿ ಆಗರ್ಭ ಶ್ರೀಮಂತನಾಗಿದ್ದ ಮಿತ್ತಲ್, ಆದರೆ ಕೆಲ ಸ್ನೇಹಿತರಿಗೆ ಶ್ಯೂರಿಟಿ ಕೊಡೋದಕ್ಕೋಗಿ ಈಗ ತಗಲಾಕೊಂಡಿದ್ದಾರೆ. ಜಿಕಿಲ್ ಎನ್ನುವಂತಹ ಸಂಸ್ಥೆ ಅದೊಂದು ಬ್ಯಾಂಕ್ ಸಂಸ್ಥೆ. ಆ ಬ್ಯಾಂಕಿನಲ್ಲಿ ಸಾಲ ಪಡ್ಕೊಳ್ಳುವಂತಹ ಈತನ ಸ್ನೇಹಿತರು ಈತನ ರೆಫರೆನ್ಸನ್ನು ಕೊಟ್ಟಿರ್ತಾರೆ. ಅಂದರೆ ಈತನ ಆದಾಯದ ಏನು ಬ್ಯಾಂಕ್ ಗ್ಯಾರಂಟಿ ಅದನ್ನು ತೋರಿಸ್ಕೊಂಡು ಸಾಲ ಪಡ್ಕೊಂಡಿರ್ತಾರೆ. ಸೊ ಆ ಜಿಕಿಲ್ ಎನ್ನುವಂಥ ಸಂಸ್ಥೆನೇ ಮುಳುಗೋದ ನಂತರ ಈತನನ್ನು ಕೂಡ ಬಂಧನ ಮಾಡಲಾಗಿತ್ತಂತೆ. ಸೊ ಒಟ್ಟಾರೆ ಇದು ಉದ್ಯಮಿ ಭಿಕಾರಿಯಾದಂತಹ ಕಥೆ ಮತ್ತು ಬಿಸ್ನೆಸ್ ಮ್ಯಾನ್ನ ವ್ಯಥೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.